ನಮಸ್ಕಾರಪ್ಪ ಎಲ್ಲರಿಗೂ. ಮತ್ತು ಇವತ್ತು ಏನಪ್ಪ ಅಂತಂದ್ರೆ ನಮ್ದು 1 ಎಕರೆ 7 ಗುಂಟೆ ಪಟ್ಟಿ ಏನೈತ್ರಲ್ಲ ಅದಕ್ಕೆ ಗೊಬ್ಬರ ಹಾಕ್ಲಕ್ಕೆ ಬಂದೇನೆ ರೀ. ಮತ್ತು ಯಾವ್ದು ಗೊಬ್ಬರ ಹಾಕ್ತೂ ಮತ್ತು ಎಷ್ಟು ಚೀಲ ಹತ್ತತಿ 1 ಎಕರೆಗೆ ಗೊಬ್ಬರ ಮತ್ತು ಅದು ನಾವು ಒಗ್ದಿದ್ದು ಗೊಬ್ಬರದಿಂದ ಅದಕ್ಕೆ ಏನು ಲಾಭ ಆಕೈತಿ ಅನ್ನೋದು ಈ ವಿಡಿಯೋದಾಗ ಇರ್ತೈತಿ. ಮತ್ತು ಪೂರ್ತಿಯಾಗಿ ನೋಡಿರಿ, ನಿಮಗೂ ಯೂಸ್ ಆಕೈತಿ. ಮತ್ತು ನಾವು ಹೆಂಗೆ ಹಾಕ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತನು, ಅದರಿಂದ ಏನು ಲಾಭ ಆಕೈತಿ ಅನ್ನೋದು ಹೇಳ್ತಾನೆ ನಿಮಗೆ ಮುಂದೆ ಹೋಗ್ತಾ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಬರ್ರಿ ಈಗ ನಮ್ಮದು ಯಾವುದು ಒಗಿಲಾತಾನೆ ಅದನ್ನು ತೋರಿಸ್ತನು, ಯಾವ ಗೊಬ್ಬರ ಒಗಿಲಾತಾನೆ ಅನ್ನೋದು. ಫಸ್ಟ್ ನೋಡ್ರಿ, ಇದು ಭಾರತ್ ರೀ, ಇದು 1846-0 ಐತ್ರಿ. ಇದು DAP ರೀ. ಇದು ಅದ್ರ ಜೋಡ ಏನು ಮಗ ಯಾವ್ದನ್ರಿ ಹಿರಿಯ ಒಂದ್ರಿ. ಹಿರಿಯ ಅಂತೂ ಕಂಪಲ್ಸರಿ ಹಾಕ್ತೀವಿ ರೀ. ಮತ್ತು 2 ಚೀಲ ಯಾವ್ದನ್ರಿ, ಇವನ್ನ ಮಣ್ಣಿ ಸಲ ಇದ್ರ ಹಿಂದೆ ಒಮ್ಮೆ ಒಗ್ದಿದ್ರು ಗೊಬ್ಬರ ರೀ, ಅವಾಗ ತಂದಿಟ್ಟಿನಿ ರೀ 2 ಚೀಲ. ಮತ್ತು ಅದು ಒಗದಾದ್ಮೇಲೆ ಭಾಳ ದಿವಸ ಆತ್ರಿ ಈಗ ಗೊಬ್ಬರ ಒಗದ, ಅದಕ್ಕೆ ಚೀಲಗಳೆಲ್ಲ ಸಣ್ಣಗೆ ಸೋರ್ಲಕ್ಕೈತು ಭಾಳ ದಿವಸ ಇಡಂತಲಿ. ಮತ್ತು ನಾವು ಇಟ್ಟಿದ ಸಲ ನಮಗದು ಮಿಸ್ಟೇಕ್ ಆಗೈತಿ, ಭಾಳ ಅಳಕಾಗೈತಿ. ಒಳಗೆ ನೋಡ್ಬೇಕು ಹೆಂಗಾಗೈತಿ ಅನ್ನೋದು. ನೀವು ತಂದಿರಿ ಅಂದ್ರೆ ಲಘು ಉಗಿದು ಬಿಡ್ರಿ, ಆಗಾವ ತಂದು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಗೊಬ್ಬರನ. ಬರ್ರಿನ ಮತ್ತು ಅದನ್ನು ಬಿಚ್ಚಿ ಕಲಿಸಿ ಒಗಿನು ಅಂತ ಹಂಗನ ವಿಡಿಯೋನ ಲಾಸ್ಟ್ ತನಕ ನೋಡಿರಿ, ಹೆಂಗೆ ಒಗೀತು ಮತ್ತು ಅದರಿಂದ ಯೂಸ್ ಆಗೋದು ಹೇಳ್ತನು. ಇಲ್ಲಿ ಮಿಸ್ ಮಾಡ್ಕೋಬೇಡ್ರಿ. ಬರ್ರಿ ಮೊದಲು ರೀ ಹೊಲದ ಪರಿಸ್ಥಿತಿ ಹೆಂಗೈತೆ ಅನ್ನೋದು ನೋಡ್ಕೊಂಡ ನಂತರ ಗೊಬ್ಬರ ಹಾಕ್ರಿ. ಫ್ರೆಂಡ್ಸ್, ನಿಮ್ಗೆ ಆಗ ಏನ್ರಲ್ಲ DAP ತಂದು ಭಾಳ ದಿವಸ ಆಗೈತಿ, ಹಿರಿಯನು ತಂದು ಭಾಳ ದಿವಸ ಆಗೈತಿ ಅಂತ ಹೇಳಿ. ಮತ್ತು ಈಗ ಅದು ಒಳಗೆ ಹೆಂಗೈತಿ ಅನ್ನೋದನ್ನು ನೋಡಕ್ರಿ ಬರ್ರಿ. ಮಳೆಗಾಲ ಹವಾಮಾನ ಸಂಬಂಧ ಎಲ್ಲ ಕರಿ ಹೋಗೈತಿ. ಈಗ ನೋಡ್ರಿ ಅದು ಹೆಂಗೈತಿ ನೋಡ್ರಿ. ಅದು ಎಳಕ್ಕೆ ಆಗಿಬಿಟ್ಟೈತಿ. ಇನ್ನು ಏನು ಮಿಸ್ಟೇಕ್ ಆಗೈತಪ್ಪ ಅಂತಂದ್ರೆ ತಂದು ಭಾಳ ದಿವಸ ಆತ್ರಿ, ಇಲ್ಲ ಅದು 1.5 ತಿಂಗಳಾಯ್ತು, ಹಿಂಗಾಗಿ ಹೋಗಿಬಿಟ್ಟೈತಿ. ಅದ್ರ ಸಲ ಒಂದು ಭಾಳ ದಿವಸ ನಿಮ್ಗೆ ಯಾವಾಗ ಒಗಿತೀರಿ ನೋಡ್ರಿ, ಅವಾಗ ಒಂದು 2-3 ದಿವಸ ಇರ್ತಾನೆ ತಂದು ಇಟ್ಕೊಂಡು ಹೋಗಿರಿ. ಭಾಳ ದಿವಸ ಒಂದು 15 ದಿವಸ ತಿಂಗಳು ಗಂಟ್ಲೆ ತಂದು ಇಟ್ಕೋಬೇಡ್ರಿ, ಹವಾಮಾನಕ್ಕೆ ಎಲ್ಲ ಕರಿ ಹೋಗೈತಿ. ಗೊಬ್ಬರದ ಏನು ತಪ್ಪಿಲ್ಲ ಅವ್ರದ, ನಾವು ತಂದು ಭಾಳ ದಿವಸ ಆಗಿ ಇಟ್ಟಿದ್ವಣ್ಣ ಅಂತಲಿ ಹಿಂಗಾಗೈತಿ ಮಿಸ್ಟೇಕ. ಚಲೋನೇ ಇತ್ತು ರೀ ಇದು ಗೊಬ್ಬರ ತಂದಾಗ. ಮೊದಲು ನಾವು ಇದು ಲೇಟ್ ಮಾಡಿದೀವಿ, ಅದ್ರ ಸಂಬಂಧ ಹಿಂಗಾಗೈತಿ. ಹಿರಿಯ ಏನೈತಿ, ಹಿರಿಯ ಚಲೋ ಐತಿ, ಹಿರಿಯ ಕ್ಯಾನ್ ಆಗಿಲ್ಲ. ಇದು ಗಟ್ಟಿ ಐತಿ, ಇದನ್ನ ಹೊಡ್ಕೊಂಡು ಕಲ್ಸೋಣ ಬರ್ರಿ. ಈಗ ಕಲಿಸ್ಲಕ್ಕ ಚಾಲೂ ಮಾಡೋಣ್ರಿ. ಹಿರಿಯ ಚೀಲ ಈಗ ಬಳಸೋಣ್ರಿ. ಮತ್ತು ಒಳಗೆ ಹಿರಿಯದ್ರಾಗ ಗಟ್ಟಿಗಿರ್ತೈತಿ ಹಿರಿಯಲ್ಲ, ಅದನ್ನೆಲ್ಲ ಹೊಡ್ಕೊತ ಬರ್ರಿ. ಆಮೇಲೆ ಇದನ್ನು DAP ಒಂದು ಸುರುಣ್ರಿ, ಇದ್ರಾಗ ಭಾಳ ಅಳಕಾಗಿತ್ತು, ಅದನ್ನ ತೆಗೆದು ಇಟ್ಟು ಸೈಡ ನೋಡ್ರಿ. ಈಗ ಇದನ್ನೆಲ್ಲ ಕಲಿಸೋದು ಬೇಡ್ರಿ, ಕಲಿಸ್ತಂದ್ರೆ ಮತ್ತು ತೀರಾ ಅಳಕ ಆದಂಗೆ ಆಕೈತಿ ಎಲ್ಲ ಹಿರಿಯ. ನಾವು ಹೆಂಗೆ ಇದಂಗೆ ಉಡಿ ಏನು ತೊಗೊಂಡು ಹಾಕಿರ್ತೀವಲ್ಲ, ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಕಲಿಸ್ಕೊಂಡು ಹಾಕ್ಕೊಂಡು ಹೋಗೋಣ್ರಿ. ಎಲ್ಲ ಕಲಿಸೋದು ಬೇಡ, ಚಲೋ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ. ನೀವು ಯಾಕೆ ಫಸ್ಟ್ಗೆ ಕಲಿಸೋದಲ್ಪ ಅಂತಂದ್ರೆ ಮಳೆಯೋದು ಬತ್ತಂದ್ರೆ ಇದನ್ನೆಲ್ಲ ಕಲಿಸಿದ ಹಂಗೆ ಇಡ್ಬೇಕಾಕೈತಿ. ಅದ್ರ ಸಲ ಒಂದು ಮತ್ತೆ ಅಳಕಾಕೈತಿ, ಅದಕ್ಕೆ ಹಿಂಗೆ ಇಡ್ತೀವಿ ನೋಡ್ರಿ. ಒಟ್ಟ ಗೊಬ್ಬರ ಕಲ್ಸಿ ಹುಡ್ದಾನ ಇದು ರಗತ್ ಬರ್ಲಾಕೈತು. ಕರೆ ಉರಿಲಾತಿಲ್ಲ, ಕರೆ ರೀ ರಗತ್ ಮಾತ್ರ ಭಾಳ ಬರ್ಲೈತಿ. ಇದು ಆಗೋದ ಒಗಿಲಕ್ಕೆ ಚಾಲು ಮಾಡೋದು. ಇದು ನೋಡ್ಕೋತ ಕುಯ್ತಂದ್ರೆ ಗೊಬ್ಬರ ಎಲ್ಲ ಇಲ್ಲಿ ಊದ್ಬಿಡ್ತೈತಿ. ಚಲೋ ಫ್ರೆಂಡ್ಸ್ ರೀ, ನಮ್ಮದೇ 1 ಎಕರೆ ಹೊಲ ಐತತಿ, ಹೇಳಕ್ಕೆ ಅಷ್ಟ ಚಂದ ಅನಿಸತ್ತಿರತ್ತೆ. ಅದ 1 ಎಕರೆ ಹೊಲದಾಗ ಗೊಬ್ಬರ ಹಾಕೋದಾಗಲಿ ಏನಾರ ಕೆಲಸ ಮಾಡೋದು ಬತ್ತಂದ್ರೆ ಭಾಳ ಬಿರಿ ಬರ್ತೈತಿ. ಹಂಗೈತಿರತ್ತೆ ಇದನ್ನಂದ್ರೆ. ಬರೀಗ ಗೊಬ್ಬರ ಹೋಗಿನಂತ ಇದು ನೋಡ್ರಿ, ಇಲ್ಲೇ ಹೋಗಿದೈತಿ. ಇದು ಕಸ ಐತಿ, ಇಲ್ಲಿ ಮುಂದಟ್ಟ ಐತಿ ಕಸ. ಮತ್ತು ಇದ್ರಾಗ ಒಕ್ಕೋತ ಸಾಲ ಹೋಗುಣ್ರಿ. ಚಾಲು ಮಾಡೋಣ ತೆಗ್ದ. ಒಂದೇ ಲೆವೆಲ್ಲೇ ಹೋಗುದ್ರಿ. ಒಂದು ಕಡೆ ಹೆಚ್ಚ, ಒಂದು ಕಡೆ ಕಡಿಮೆ ಹೋಗ್ಕೊತ ಹೋಗ್ಬೇಡ್ರಿ. ಒಂದು ಮುಷ್ಟಿಗೆ ತಕೈತಿ ನಮ್ಮ ಕೈಲಿ ತೊಗೊಂಡು ಹೋಗ್ಕೋತ ಹೋಗಿದೆ. ಕಡೆ ಕಬ್ಬ ಡಿಮ್ ಐತ್ರಿ, ಮುಂದೆ ಕಾವಲಿದವು ಅಲ್ಲಿ ತೋರಿಸ್ತಾನೆ ನಮ್ಗೆ. ಮಾತ್ರ ಇದಕ್ಕೆ ಡಿಮ್ ಐತೆ ಅಂತಲ್ಲ, ಅದಕ್ಕೆ ಈ ಕಡೆ ಒತ್ತಡತ್ತಾನ ಒಂದು ಕೌಲಿ. ಫ್ರೆಂಡ್ಸ್, ಈಗ ನೋಡ್ರಿ, ಈಗ ಮತ್ತು ಈ ಕಡೆ ಡ್ರೈನ್ ಏನೈತಲ್ಲ ಅದ್ರ ಈಚೆ ಕಡೆ 1.5 ಚೀಲ, 1 ಚೀಲ ಮ್ಯಾಗ ಜರ ಕಡಿಮೆ ಆಗೈತಿ, ಅಟ್ಟು ಹೋಗದೇನಿ. ಇನ್ನು ಉಳಿದಿದ್ದು ಏನೈತೆ ಡ್ರೈನ್ ಹಚ್ಚಿಗೆ ಹೋಗಿದ್ದು. ಆಚೆ ಕಡೆ ಯಾಕೆ ಕಮ್ಮಿಯಪ್ಪ ಅಂತಂದ್ರೆ ಮೊನ್ನೆ ಒಂದು ಸಲ ಏನಾಗಿತ್ತಪ್ಪ, ಒಗಿತ ಮುಂದೆ ಅದಕ್ಕೆ ಬೇರೆ ಪಟ್ಟಿಗೆ ಒಗಿಲಾತಿದ್ದು ಬೇರೆ ಹೊಲದಾಗ. ಆ ಒಗಿವಾಗ ಒಂದು 3 ಹುಡಿ ಉಳಿದಿತ್ತು, ಅದನ್ನು ಅದಕ್ಕೆ ಒಗೆದು ಬಿಟ್ಟಿದ್ದೆವು. ಅದರ ಸಂಬಂಧ ಇದಕ್ಕೆ ಹೆಚ್ಚು ಹೋಗಿ ಹೇಳ್ತಿದ್ದೆವು. ಅದು ಜರ ಇದ್ರದ್ದು ಇದು ಒಗಿದು ಏನೈತಿ ಅದಕ್ಕೆ ಒಗಿತು ನನಗೆ. ಮತ್ತು ಇದು 1 ಚೀಲ ಮ್ಯಾಗ ಜರ ಕಡಿಮೆ ಆಗೈತಿ.
ಟೋಟಲ್ ಒಂದು ಎಕರೆಗೆ 2 ಚೀಲದು ಹತ್ತವು. ನಿಮಗೆ ಯಾವ ಬೇಕಾದಂತ ತೊಗೊಂಡು ಹೋಗಿರಿ. ನಾವು ಇದನ್ನ ಎದ್ದು ಅನ್ನಂತಲೇ ಇವನ್ನ ಹೋಗಿಲತ್ತೀನಿ. ಮತ್ತು ನಿಮಗೆ ಯಾವ ದಾಸ್ ಸರ್ವಿಸ್ ಬೇಕಾಯ್ತಂದ್ರೆ ದಾಸ್ ಸರ್ವಿಸ್ ಹಿರೇ ಕುಡಿಸಿಗಿರಿ ಮತ್ತು ಒಂದು ಹಿರೇ ಮತ್ತು ಒಂದು ಕಾಳ ಕುಡಿಸಿ ಹೋಗಿತ್ತು ಬರ್ರಿ, ಚಲೋ ಬರ್ತೈತಿ. ಮತ್ತು ಅದರ ಗೊಬ್ಬರದ ಉಪಯೋಗ ಏನಾಕೈತೆ ಅನ್ನೋದು ಆಮೇಲೆ ಹೇಳ್ತೀನಿ, ಮುಂದೆ ಹೇಳ್ತೀನಿ. ಈಗ ಇಷ್ಟು ಒಗದಾನಿ, ಇನ್ನೇನೈತಿ ಆಚೆಗೆ ಹೋಗಿನು ನೋಡ್ರಿ. ಅದಷ್ಟು ಸರಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾಗಿತ್ತು ಬರ್ರಿ, ಇದು ಮಾಡಬೇಡ್ರಿ. ತಾಳದು ಮಿಕ್ಸ್ ಆಗಬೇಕು, ಅಂದಾಗ ಬೆಳೆ ಚಲೋ ಬರ್ತೈತಿ. ಗ್ರೌಂಡ್ ಬಾಕಾಡ್ರಿ ಅವ್ನು ಕಬ್ಬದು ಬಿದ್ದೈತ್ರಿ. ತಮ್ಮ ಸರ್ಸ್ಕೋತ ಒಗಿಬೇಕಾಗತ್ತೆ ರೀ. ಅವನದಿನೂ ಕೊಯ್ತಾವ ಮಾರಿಗೆ ಕೆಟ್ಟ ಭಾಳ ಆಗತ್ತೆ ನೋಡಿ. ಕಬ್ಬದು ಭಾಳ ಬಿದ್ದೈತ್ರಿ. DAP ಏನು ಕೆಲಸ ಮಾಡ್ತೈತಿ ಮತ್ತು ಯೂರಿಯಾ ಏನು ಕೆಲಸ ಮಾಡ್ತೈತಿ ಅನ್ನೋದು ಹೇಳ್ತೀನಿ ಬರ್ರಿ. DAP ಏನು ಮಾಡ್ತೈತಪ್ಪ ಅಂತಂದ್ರೆ ಬೇರುಗಳು ಏನಿರ್ತಾವ್ರಲ್ಲ, ಈ ಬೇರುಗಳು ಏನಿರ್ತಾವ್ರಲ್ಲ ಅವ್ನು ಹೆಚ್ಚು ನೆಲಕ್ಕೆ ಹೋಗೋಂಗೆ ಮಾಡ್ತೈತೆ ರೀ. ಮತ್ತು ಅದೇನು ಕಬ್ಬಿನ ಗದಿ ಇರುತ್ತೆ ಬಿಕಿಯಾಗಿ ಹಿಡ್ಕೊಳಕ್ರಿ, ಮತ್ತು ಬೇರು ಹೆಚ್ಚು ಬಿಡ್ತೈತೆ ರೀ. ಕಬ್ಬು ಏನಿರ್ತೈತ್ರಲ್ಲ ಅದು ಬೆಳವಣಿಗೆನೂ ಹೆಚ್ಚಾಕೈತೆ ರೀ. ಈಗ ಕಬ್ಬು ಅದು ಚೋಟ್ ಇರ್ತೈತ್ರಲ್ಲ, ಈ ಕಬ್ಬು ಅದು ಸಣ್ಣ ಇತ್ತಂದ್ರೆ ಅದು ಹೆಚ್ಚು ಮಾಡ್ತೈತೆ ರೀ. ಮತ್ತು ಗಣಿಕೆ ಒಳಗೆ ಈ ಚೋಟ್ ಅದು ಇರ್ತಾವ್ರಲ್ಲ ಅಂಥದ್ದೇ ಹೆಚ್ಚು ಮಾಡ್ತೈತಿ. ಮತ್ತು ಎಲೆ ಅದು ರೀ, ಎಲೆ ಅದು ಹಿಂಗೆ ಕಲರ್ ಬಂದೈತಂದ್ರೆ ಅದನ್ನ ಹಚ್ಚ ಹಸಿರು ಮಾಡಿರ್ತೈತಿ. ಹಿಂಗೆ DAP ಆಗಲಿ ಮತ್ತು ದಾಸ ವೀಸ ಅವೆರಡಕ್ಕೆ ಕೆಲಸ ಮಾಡ್ತಾವೆ. ಮತ್ತು ಈಗ ನಾವು ಈ DAP ಅಷ್ಟೇ ಇರ್ತಾನೆ ಅಂತಲೇ ಇದು ಫಸ್ಟ್ ತಂದಿದ್ದು ಇರ್ತಾನೆ ಅಂತಲೇ ಅದನ್ನ ಹಾಕಿದೀವಿ. ಯೂರಿಯಾನೂ ರೀ ಬೆಳವಣಿಗೆ ಸ್ಪೀಡ್ ಮಾಡ್ತೈತೆ ರೀ. ಅದು ಸಣ್ಣಗೆ ಬೆಳೀತಿರ್ತೈತಿಲ್ಲ ಅದನ್ನ ಸ್ಪೀಡ್ ಮಾಡ್ತೈತಿ. ಯಾವ ಚಲೋ ಹೋಗ್ಯಾವ್ರಿದ್ರಿ ಅಂದ್ರೆ ಮತ್ತು ಯಾವ ಅಂಗಡಿಗೆ ಹೋಗಿರ್ತಿರಲ್ಲ ನೀವು ಗೊಬ್ಬರ ತರ್ಲಾಕ, ಮತ್ತು ಅಲ್ಲಿ ಎಲ್ಲ ಕೇಳ್ಕೊಂಬರ್ರಿ ನಿಮ್ದು ಎಷ್ಟು ತಿಂಗಳು ಕಬ್ಬಾಗಿರ್ತೈತಿ ಅದನ್ನೆಲ್ಲ ಅವ್ರಿಗೆ ಅವ್ರಿಗೆ ಅದ್ರ ಪ್ರಕಾರ ಅವ್ರಿಗೆ ಹೇಳ್ತಾರೆ ಇದನ್ನ ತೊಗೊರಿ ಅಂತೇಳಿ ಅಂತ ತೊಗೊಂಡು ಒಗಿತು ಬರ್ರಿ. ಫ್ರೆಂಡ್ಸ್ ನೋಡಿರಿ, ಈಗ ಲಾಸ್ಟ್ ಒಂದೇ ಉಡಿ ಉಳ್ದೈತಿ, ಮತ್ತು ಎಲ್ಲ ಮುಗ್ದೈತಿ ಒಗಿದ. ಮತ್ತು ತಟ್ಟದು ಎಲ್ಲ ಮಡಿಚಿಟ್ಟನಿ, ಗಾಡಿಗೆ ಮ್ಯಾಗ ಇಟ್ಟನಿ. ಇನ್ನೇನೈತಿ ಇದನ್ನೊಂದು ಉಡಿ ಒಗಿದು ಹೋಗೋದು ಬಂದಾಗ ಕೆಲಸ ಇಲ್ಲೇ ಮುಗಿದೈತಿ ಬರ್ರಿ. ಇದೊಂದು ಉಡಿ ಇದಕ್ಕೆ ಹೋಗಿನ ಇದಾದ್ರೆ ಮುಗಿತೇನೆ ಕೆಲಸ. ಫ್ರೆಂಡ್ಸ್ ಈಗ 1 ಎಕರೆ 7 ಗುಂಟೆ ಹೊಲ ಏನೈತಲ್ಲ ಅದಕ್ಕೆ ಗೊಬ್ಬರ ಹಾಕೋದ ಪೂರ್ಣವಾಗಿ ಮುಗ್ದೈತೆ ರೀ. ಮತ್ತು ಇದು ಹೆಂಗೆ ಡೆವಲಪ್ಮೆಂಟ್ ಆಕೈತೆ ಅನ್ನೋದು ಮುಂದಿನ ವೀಡಿಯೋದಾಗ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಇನ್ನು ಮುಂದೆ ಬರೋ ಕಬ್ಬಿನ ವೀಡಿಯೋಗಳಾಗಲಿ ಮತ್ತು ಫಾರ್ಮಿಂಗ್ ವ್ಲಾಗ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಹಂಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅವ್ರಿಗೂ. ಮತ್ತು ನಮ್ಮ ಚಾನಲ್ದಿಂದ ಯೂಸ್ ಆಕಿತ್ತಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೋ ಈಗ ಶೇರ್ ಮಾಡಿರಿ. ಮತ್ತು ಮುಂದಿನ ಬ್ಲಾಗ್ದಾಗ ಸಿಗೋಣಂತ್ರಿ. ಎಲ್ಲರಿಗೂ ಬಾಯ್ ರೀ. ಜೈ ಕಿಸಾನ್, ಜೈ ಜವಾನ್.